ನನಗೇನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆ ತುಂಬ ಹೊಗಳಿದ್ದೀರಾ ನನಗೆ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಇವತ್ತು, ಕಿವಿ ತುಂಬ ನಿಮ್ಮ ಎಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಅಂದರೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಇರೋವಂಥ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರಲ್ಲಿ. ಜೊತೆಗೆ ಆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದ್ದೀವಿ. ಧೂಳು, ಹೊಗೆ, ಸ್ಮೋಕು, ಅದರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದ್ದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮಲ್ಲಿ ಒಂದು ಹಳೆ ಪರಿಚಯ ಬೇರೆ. ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು 12 ವರ್ಷದಿಂದ. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನಾನು ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ. ಯಾಕೆಂದರೆ ಆ ಟೈಟ್ಲು ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವುದು ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು, ಕವಿರಾಜ್ ಅವರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲಿಂದನೂ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಈಗ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ರಾಘು ಅವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪ ಇದು ನಾನು ಮಾಡೋದೇ, ನಂಗೆ ಆ್ಯಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ. ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನು ಹಿಂಗೆ ಮಾಡಿದ್ದೀನ, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನಿಸ್ತು. ಯೂಶಲಿ ನನಗೆ ಅನ್ಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆನ್ ತಟ್ಕೊಂಡೆ. ಅದಕ್ಕೆ ಥ್ಯಾಂಕ್ಸ್. ಯಾಕೆಂದರೆ ರಾಘು ಅವ್ರಿಗೆ ಹೇಳಬೇಕು, ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಏನೋ ಒಂದು ಪರ್ಟಿಕ್ಯುಲರ್ ಶೈಲಿಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜಿಂದ ಎಲ್ಲ ಹಿಡಿದು. ಅದು ನನಗೆ ಫ್ಯೂಚರಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದ್ದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂಥ ಒಳ್ಳೆ ವ್ಯಕ್ತಿತ್ವ ಅಂದರೆ ಅವ್ರದ್ದು. ನಾವು ಸ್ನೇಹ ಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬ ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವುದಾದ್ರೂ ವಿಷಯ ಬಗ್ಗೆ ಮಾತಾಡಿ ಅವರು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಜೊತೆಗೆ ಅವರೇ ನಿರ್ದೇಶಕರಾಗಿದ್ರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದು 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೆ ರಘು ಅಂತೂ ನಂದು ಹಳೆ ಫ್ರೆಂಡ್. ರಘು ನಾವು 10 ವರ್ಷ ಮುಂಚೆ ಮಾಡೋಕಿದ್ರು ರಾಘವೇಂದ್ರ ನಾಯಕ್ ಅವ್ರು. ನಾವು ಕಾರಣಾಂತರದಿಂದ ಪಿಕ್ಚರ್ ಆಗಿಲ್ಲ, ದೊಡ್ಡ ಸಿನಿಮಾ ಇತ್ತು ಒಂದು, ಅದಕ್ಕೂ ದಿಗಂತ್ ಸರಿ ಇದ್ರು. ಬಟ್ ಇವಾಗ ಅದೇ ಒಂದು 3 ಜನ ಸಂಗಮ ಮತ್ತೆ ಕೂಡಿದೆ. ಅದಕ್ಕೆ ರಘುವರ್ಧನ್ ಸರ್ ಎಷ್ಟು ಥ್ಯಾಂಕ್ಸ್ ಆದರೂ ಕಡಿಮೆ. ಯಾಕಂದ್ರೆ ಪ್ರೊಡ್ಯೂಸರ್ ಆದವರು ಅವ್ರು ಹಿಮ್ಸೆಲ್ಫ್ ಈಸ್ ಎ ಡೈರೆಕ್ಟರ್. ಅವರೊಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟರ್ ಕತೆ ಕೇಳಿ ತಾನು ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಕತೆ ಸಲುವಾಗಿ ಕರೆದಿದ್ದರು ನಮ್ಮ ರಘುನಾಯಕ್ ಅವರಿಗೆ. ಬಟ್ ರಘುವರ್ಧನ್ ಸರ್ ಕತೆ ಕೇಳಿ ತುಂಬ ಚೆನ್ನಾಗಿದೆ, ಇದನ್ನು ನೀವೇ ಡೈರೆಕ್ಷನ್ ಮಾಡಿ, ಈ ಜಾನ್ರ ನನಗೆ ಅಷ್ಟು ಸೂಟ್ ಆಗಲ್ಲ ಅಂತ ಇದಕ್ಕೆ ಅಂತ ರಾಘವೇಂದ್ರ ನಾಯಕ್ ಅವರಿಗೆ ಸಿನಿಮಾ ಕೊಟ್ಟಿದ್ದಾರೆ. ಅದು ಸೋಲಾಗಿ ಇದೊಂದು ಅವ್ರಿಗೊಂದು ತುಂಬ ದೊಡ್ಡ ಧನ್ಯವಾದಗಳು ಸರ್. ನಿಮ್ಮ ಥರ ಎಲ್ಲ ಡೈರೆಕ್ಟರ್ ಬಂದುಬಿಟ್ರೆ ಭಾಳಷ್ಟು ಹೊಸ ನಿರ್ದೇಶಕರಿಗೆ ಅವಕಾಶಗಳು ಸಿಗುತ್ತೆ. ಅಂದರೆ ಕವಿರಾಜ್ ಸರ್ ತುಂಬ ಒಂದು ಟೈಟ್ ಸಾಂಗ್ ಬರೆದ್ರೆ ಅದ್ಭುತವಾಗಿದೆ. ಅದರಲ್ಲಿ ಒಂದು ಲೈನ್ಗಳು ತುಂಬ ಅದ್ಭುತವಾಗಿದೆ. ಅಂದರೆ ಗಿಡಗ ಕಪ್ಪೆ, ಕಪ್ಪೆಯಿಂದ ಹಾವು, ಹಾವಿನಿಂದ ಹದ್ದು ಅನ್ನೋದೊಂದು ಲೈನ್ಗಳು ತುಂಬ ಅದ್ಭುತವಾದ ಲೈನ್ಗಳು ಬರೆದಿದ್ದಾರೆ. ಹಾಗೆ ನಮ್ಮದು ಚಂದ್ರಶೇಖರ್ ಸರ್ ಅಂತೂ ಕ್ಯಾಮ್ರಾ ಅಂತೂ ನೀವು ನೋಡಿದ್ರ, ಇಡೀ ಸಿನಿಮಾ ತುಂಬ ಮಜವಾಗಿದೆ. ನಿಮ್ಗೆ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ. ನಿಮ್ಮ ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಯಾವಾಗ ನಿಮ್ಗೆ 2 ಅವರ್ ಮುಗಿದೋಗ್ಬಿಡುತ್ತೆ. ಒಂದು ಡೈಲಾಗ್ ಮುಗಿದ ತಕ್ಷಣ ಅದ್ಭುತ ಡೈಲಾಗ್ ಅಂತ ಇನ್ನೊಂದು ಅದಕ್ಕಿಂತಲೂ ಬೆಸ್ಟ್ ಡೈಲಾಗ್ ಬರುತ್ತೆ ಸಿನಿಮಾದ. ಹೇಗೆ ತುಂಬ ಕಮರ್ಷಿಯಲಿಯಾಗಿ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ನನ್ನ ಪರ್ಸನಲಿ ನನ್ನ ಪಿಕ್ಚರ್ಗಳಿಗೆ, ನನ್ನ ಮ್ಯೂಸಿಕ್ಗೆ ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾಧ್ಯಮ ಮಿತ್ರರು. ಈ ಸಿನಿಮಾಗೂ ಆಲ್ರೆಡಿ ನೀವು ಮಾಡಿದ್ರೆ ಈ ಪ್ರಚಾರ ತುಂಬ ಆಗಿದೆ. ತಮ್ಮೆಲ್ಲ ಸಹಕಾರದಿಂದ ನಾವು ಭಾಳಷ್ಟು ಜನರಿಗೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಈ ಸಿನಿಮಾ. ಲಾಸ್ಟ್ ಟೈಮ್ ನೀವು ನಾವು ಟ್ರೀಸರ್ದು ಪ್ರೆಸ್ ಮೀಟ್ ಮಾಡಿದಾಗ ತಮ್ಮ ಸಹಕಾರದಿಂದ ತುಂಬ ರೀಚ್ ಆಗಿದೆ. ಆ ಸಹಕಾರ ಹೀಗೆ ಇರಲಿ ಅಂತ ತಮ್ಮ ಹತ್ರ ಕಳ್ಕಳಿ ವಿನಂತಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕವಿರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಯಾರ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ವ್ಯಕ್ತಿ ರಾಘವೇಂದ್ರ ಎಂ ನಾಯಕ್. ಯಾಕಂದರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ ಇರೋರು.
ನಿಮಗೆಲ್ಲ ಎಷ್ಟು ಗೊತ್ತು ಅಂದರೆ ಸಿನಿಮಾದಲ್ಲಿ ಅವರ ವರ್ಕನ್ನು ನೀವು ಎಷ್ಟು ನೋಡಿದ್ದೀರಿ ಅನ್ನೋಕ್ಕಿಂತ ತುಂಬ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ ಅವರು. ದೊಡ್ಡ ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ. ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ. ರಘು ನಿಡುವಳಿಯವ್ರ ಜೊತೆ ಇರ್ಬೋದು ಅಥವಾ ನಮ್ಮ ಜೊತೆ ನಾವೇನಾದರೂ ಕತೆ ಬಂದರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಾಘು ಒಬ್ಬರು. ಅವರ ಬಳಿ ನನಗೆ ಗೊತ್ತು ಇನ್ನೂ ಇಂಥ 10 ತುಂಬ ಒಳ್ಳೆ ಕಥೆಗಳಿವೆ, ಒಳ್ಳೆ ಸಿನಿಮಾ ಆಗ್ಬೋದಾದ ಕಥೆಗಳಿವೆ. ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಆಗಬಲ್ಲರಂಥ ಪ್ರತಿಭೆ ಉಳ್ಳವರು. ಅವರಿಗೆ ಒಳ್ಳೇದಾಗಲಿ. ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂಥ ರಘುವರ್ಧನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಲೇಬೇಕು. ದೊಡ್ಡ ಮನಸ್ಸು ಸರ್ ನಿಮ್ಮದು. ಜೊತೆಗೆ ವಿ ಸಮರ್ಥ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ರು. ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ. ರಾಘು ಯಾವತ್ತೂ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು, ಸುಮ್ಮನೆ ಸಾಂಗ್ ಆಗಬಾರ್ದು ಅನ್ನೋ ನಿಲುವಿರೋರಲ್ಲಿ ಒಬ್ಬರವರು. ನಾವು ಒಂದು ಫುಡ್ ಚೈನ್ ಹೆಂಗಿರುತ್ತೆ, ಈ ಸಾಲಲ್ಲೇ ಗಿಡಗ ಇದೆ ಉರಗದ ಹಿಂದೆ, ಉರಗ ಇದೆ ಕಪ್ಪೆಯ ಹಿಂದೆ, ಕಪ್ಪೆ ಇದೆ ಮಿಡತೆಯ ಹಿಂದೆ, ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬ ಕ್ರೂರಿ, ಹಣವೊಂದೇ ಈಗ ಸರ್ವಾಧಿಕಾರಿ ಅಂತ ಆ ಕಥೆಯನ್ನು ಸಮರೈಸ್ ಮಾಡೋ ಥರ ಈ ಕಥೆಯಲ್ಲಿ ನೀವು ನೋಡಿರ್ಬೋದು. ಒಬ್ಬರಿಂದ ಒಬ್ರು ಇರ್ತಾರೆ. ಸೊ ಸಮಾಜದಲ್ಲೂ ಅಷ್ಟೇ, ಯಾರು ದೊಡ್ಡವರು ಅಂದ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ, ಅವ್ರ ಬೆನ್ನ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ. ಅದನ್ನು ಸಮರೈಸ್ ಮಾಡಿ ಒಂದು ಹಾಡು ಬರೆದಿದ್ದೀವಿ. ತುಂಬ ಮೀನಿಂಗ್ಫುಲ್ ಹಾಡು ಅಂತ ಹೇಳ್ಬೋದು. ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರೋ ಹೇಳಿದ್ರು, ಇವರೇ ಮೇಡಮ್ ಹೇಳಿದ್ರು, ದಿಗಂತ್ ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ದೂದ್ ಪೇಡ ಹೋಗಿ ಕಲ್ಗೊಂಡು ಥರ ಕಾಣಿಸ್ತಿದ್ದೀರಾ ಇಲ್ಲಿ. ಜೊತೆ ಆಲ್ರೆಡಿ ತುಂಬ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು. ಸಿಂಬಿಣಿ. ಸೊ ಆ ಟಫ್ ಕ್ಯಾರೆಕ್ಟರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ. ಗುಡ್ ಆ್ಯಕ್ಚುಲಿ. ಒಂದು ಖುಷಿಯಲ್ಲಿ ಇದೆಲ್ಲೋ ಒಂದು ಮಲೆನಾಡಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋದಿಂದ, ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ, ಕುಂದಾಪುರ, ಯಡೂರು ಹತ್ರ ಈ ಬಸ್ ಕಂಡಕ್ಟರ್ಗೆ ಹೋಗ್ತಾರಲ್ಲ ಎಲ್ಲ ಆ ಲೈನಲ್ಲೇ ಬರ್ತೀವಿ. ಅದ್ರ ಜೊತೆಗೆ ಸರ್ ಇದ್ದಾರೆ, ಅದು ನಾರ್ತ್ ಕರ್ನಾಟಕದಿಂದ, ಈ ಕಡೆ ಮೈಸೂರು ಕರ್ನಾಟಕದಿಂದನೂ ಇದ್ದಾರೆ. ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದ್ದೀವಿ. ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ. ಇದು ನೋಡಿದಾಗ ಅನಿಸಿದ್ದು ಖಂಡಿತ ಒಳ್ಳೆ ಸಿನಿಮಾ ಆಗುತ್ತೆ. ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು. ಹೊಸ ಪ್ರತಿಭೆಗಳು ಮತ್ತು ಒಳ್ಳೆಯ ಗಟ್ಟಿ ಕತೆ ಇಟ್ಕೊಂಡ್ಬಂದವರಿಗೆ ಇದೊಂದು ಕನ್ನಡದ ಈಗ ಏನು ಮನಿ ಇಷ್ಟ ಏನಂತ ಬರ್ತದಲ್ಲ ಸೀರೀಸ್, ಮನಿ ಇಷ್ಟ ಅಲ್ಲ, ಅದಾಗಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗಲಿ. ಮಾರಿಗೋಲ್ಡ್ ದೊಡ್ಡ ಸಕ್ಸಸ್ ಕಾಣಲಿ. ರಾಘವೇಂದ್ರ ನಾಯಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗ ಸಿಗಲಿ. ಜೊತೆಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ಉಳಿದ ಆರ್ಟಿಸ್ಟ್ಗಳಿದ್ದೀರಾ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಸಂಪತ್ ಸರ್ ಇರ್ಬೋದು, ನಮ್ಮ ಮಹಂತೇಶ್ ಅವ್ರು ಇರ್ಬೋದು, ಯಶ್ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಎಲ್ರಿಗೂ ಯಶಸ್ಸಾಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ರಘು ನಿಡುವಳಿ ಸರ್ ಡೈಲಾಗು ಸರ್ ಕ್ಯಾಮ್ರಾ ತುಂಬ ಚೆನ್ನಾಗಿ. ನಮಸ್ಕಾರ. ನನಗೆ ಮಾರಿಗೋಲ್ಡ್ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ. ಎಲ್ಲಿ ಸಿಕ್ಕಿದ್ರು ಎಲ್ರಿಗೂ ಹೇಳ್ಕೊಂಡು ಬರ್ತಿದ್ದೆ. ನಮ್ಮ ಡೈರೆಕ್ಟರ್ಗೂ ಮತ್ತು ಪ್ರೊಡ್ಯೂಸರ್ಗೂ ಗೊತ್ತು. ಯಾಕೆಂದರೆ ನನಗೆ ಪರ್ಸ್ನಲಿ ಬೆಲ್ ಬಾಟಮ್ ಆದಮೇಲೆ ಇದೊಂದು ಡೈಲಾಗ್ ಪಿಕ್ಚರೋ ಗ್ರೌಂಡು. ಕತೆ ಹೇಳ್ದಾಗ್ಲೇ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅವ್ರು ಕೀ ಡೈಲಾಗ್ಸ್ ಕೆಲವು ಹೇಳ್ದಾಗಲೇ ಈ ದಾಟಿಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಕ್ಲಿಯರಾಗಿ ನನಗೆ ಗೊತ್ತಾಯಿತು. ಮುಂಚೆಯಿಂದ ಅವರು ಸ್ನೇಹಿತರು. ಈ ಕತೆ ಕೇಳಿದ ತಕ್ಷಣ ನನಗೆ ಅನಿಸಿದ್ದು ಏನಂದರೆ, ಇಷ್ಟು ದಿವಸ ನಾನು ಇಷ್ಟು ಘಾಟಾಗಿ ಸ್ವಲ್ಪ ಮೈಚಳಿ ಬಿಟ್ಟು ಬರೆದಿಲ್ಲ. ಎಲ್ಲ ಸಂಭಾಷಣೆ ಶೈಲಿ ಆಗಲಿ, ವಿಚಾರಗಳಾಗಲಿ ಎಲ್ಲವೂ. ಬಟ್ ಆದರೆ ಈಗ ಒಂದು ವೆಬ್ ಸೀರೀಸ್ ಜಮಾನ ಮತ್ತು ಟ್ರೋಲ್ಗಳು ಎಷ್ಟು ಸ್ಟ್ರೈಟ್ ಇರ್ತವೆ, ಎಷ್ಟು ಘಾಟ್ ಇರ್ತದೆ. ಹಂಗಾಗಿ ಈ ಅಪ್ರೋಚೇ ಇರಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು. ಅದಾದ್ಮೇಲೆ ಮೇಲೆ ಕೂಡ ನಮಗೆ ಕೆಲವು ಡೌಟ್ಗಳಿತ್ತು. ಏನಂದರೆ ನನಗೆ ಪರ್ಸ್ನಲಿ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ರೀಡಿಂಗಲ್ಲಿ ತುಂಬ ಚೆನ್ನಾಗಿ ನಕ್ಬಿಟ್ಟು ಕ್ಲಾಪ್ ಹೊಡೆದು ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿರ್ತಾರೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಆಗ್ಬಿಟ್ಟು ಡೈಲ್ಯೂಟ್ ಆಗಿರ್ತದೆ. ಆರ್ಟಿಸ್ಟ್ ಟೈಮಿಂಗು ಮತ್ತು ಡೈರೆಕ್ಟ್ರದ್ದು ಅವರೇನೋ ಬೇರೆ ಟೈಮಿಂಗಲ್ಲಿ ಅರ್ಥ ಮಾಡ್ಕೊಂಡಿರೋದು. ಬಟ್ ಡೈರೆಕ್ಟ್ರಿಗೆ ಇಲ್ಲಿ ಡೈಲಾಗ್ ಬಗ್ಗೆನೇ ಒಂದು ಅಭಿರುಚಿ ಇರೋದ್ರಿಂದ ಅದು ಕಾಣುತ್ತೆ, ಎಲ್ಲೂ ಮಿಸ್ ಆಗಿಲ್ಲ ಇದು. ಮತ್ತು ಇನ್ನೊಂದೇನೆಂದರೆ, ದಿಗಂತ್ ಸರ್ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಯಾಕಂದರೆ ದಿಗಂತ್ ಸರ್ನ ನನ್ನ ಮನಸ್ಸಲ್ಲಿರೋದು ಗಾಳಿಪಟ ಸಿನಿಮಾದ ಟೈಮಿಂಗು. ಅವರು ಒಂದು ಮಾತಾಡ್ತಿದ್ರಲ್ಲ ಗಣೇಶ್ ಅವ್ರ ಜೊತೆ, ಆ ಥರದ್ದು. ಬಟ್ ಇದು ಹೇಗೆ ಅನ್ನೋದೊಂದು ಸಣ್ಣ ಅನುಮಾನ ಇತ್ತು. ಬಟ್ ಸಿನಿಮಾ ನಾನು ನೋಡಿದ ಮೇಲೆ ನಾನು ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಬರೆದಿದ್ದಕ್ಕಿಂತನೂ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ. ಅದು ತುಂಬ ಖುಷಿ. ಎಲ್ಲೂ ಡೈಲ್ಯೂಟ್ ಆಗದೆ ಅಷ್ಟೇ ಏನು ಕಾಂಕ್ರೀಟ್ ಆಗಿ ದಾಟಿದೆ. ಸೊ
ಈ ಸಿನಿಮಾಗೆ ಅವಕಾಶ ಕೊಟ್ಟಿದೆ. ಯಾಕೆಂದರೆ ಒಂಥರ ಕೆರಿಯರ್ ಬ್ರೇಕ್ ಥರ ಫೀಲ್ ನನಗೆ ಈ ಸಿನಿಮಾ. ಯಾಕೆಂದರೆ ಎಷ್ಟೊಂದು ಸರ್ತಿ ಕಥಾ ಪ್ರಧಾನವಾದ ಸಿನಿಮಾದಲ್ಲಿ ಡೈಲಾಗ್ ಅನ್ನೋದು ಎಲ್ಲೋ ಒಂದು ಕಡೆ ಇರುತ್ತೆ, ಕಾಮಿಡಿ ಮತ್ತು ಕೆಲವು ಈ ಥರ ಜನರಲ್ಲಿ ಮಾತ್ರ ನಾವು ಒಂದು ಸಿಗ್ನೇಚರ್ ಹಾಕೋಕ್ಕೆ ಆಗುವಂಥದ್ದು. ಸೊ ಹಂಗಾಗಿ ನನಗೆ ಈ ಸಿನಿಮಾ ಬಗ್ಗೆ ಭಾಳ ಖುಷಿ ಇದೆ. ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ. ನನ್ನ ಸ್ಟೇಟ್ಮೆಂಟ್ ಏನಂದ್ರೆ ಫೈನಲಿ ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೆ, ಅದೇ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಯಾವಾಗಲೂ ಗೋಲ್ಡ್ ಅಂತ ಹೇಳ್ತಿದ್ರು ಸಿನಿಮಾ ಬಗ್ಗೆ, ಗೋಲ್ಡ್ ಆಗುತ್ತೆ ಅಂತ. ಸೊ ಚಿನ್ನದ ಮೇಲಿನ ಹೂಡಿಕೆ ಭವಿಷ್ಯ ಹೆಂಗೆ ಭದ್ರಪಡಿಸುತ್ತೆ, ಹಂಗೆ ನಮ್ಮ ಮಾರಿ ಗೋಲ್ಡ್ ಮೇಲೆ ಪ್ರೇಕ್ಷಕರ ಸಮಯದ ಹೂಡಿಕೆ ಖಂಡಿತ ಮನೋರಂಜನೆಗೆ ಮೋಸ ಮಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನೀವು ಬೆಸ್ಟ್ ಡೈಲಾಗ್ ರೈಟರ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೆ ಜಿ ಸಂಜಯ್ ಸರ್ ಪ್ಲೀಸ್. ಆಲ್ರೆಡಿ ಗೊತ್ತು ನಿಮಗೆಲ್ಲ. ಎಲ್ರಿಗೂ ನಮಸ್ಕಾರ. ರಾಘು ನನಗೆ 15-20 ವರ್ಷದ ಫ್ರೆಂಡು. 7 o'clock-ಇಂದನೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಮತ್ತು ಸವಿಸೇನಪಲ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ. ಒಂದೊಳ್ಳೆ ಕತೆ. ಈ ಸಿನಿಮಾ ನಾನು ಒಂದು ಸ್ಕ್ರೀನ್ ಪ್ಲೇ ಸಿನಿಮಾ ಅಂತ ಹೇಳ್ತೀನಿ. ಏಕೆಂದರೆ ರೆಗ್ಯುಲರ್ ಆಗಿ ಒಂದು ಕತೆ ಇರುತ್ತೆ, ಕತೆ ಜೊತೆಯಲ್ಲಿ ಇದು ಪೇಜೇ ಬೇರೆ ಥರ ಇದೆ ಸಿನಿಮಾ. ಅಂದರೆ ನೋಡ್ತಾ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ, ಆ ಥರ ಸ್ಪೀಡ್ ಇದೆ ಕಥೆಯಲ್ಲಿ. ಒಂದು ಥ್ರಿಲ್ಲರ್ ಜನರಿಗೆ ಏನು ಬೇಕೋ ಅದನ್ನು ಖಂಡಿತ ಮಾಡಿದ್ದಾನೆ. ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸಲ್ಲ ಸಿನಿಮಾ ನೋಡಿದ್ಮೇಲೆ. ಪ್ರೆಸೆಂಟೇಷನ್ ಆಗ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಏನು ಕೆಲಸ ತೊಗೊಂಡಿದ್ದಾನೆ ಅದು ಡೆಫಿನೆಟ್ಟಾಗಿ ಹೊಸ ಡೈರೆಕ್ಟರ್ಗಳು, ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಅದು ಫಸ್ಟ್ ಟೈಮ್ ಡೈರೆಕ್ಟ್ರ್ ಅಲ್ಲ ಇದು ಮಾಡಿರೋದು, ಒಂದು ಅನುಭವಿ ನಿರ್ದೇಶಕ ಅಂತ ಅನ್ಸುತ್ತೆ ಖಂಡಿತ ರಾಘು ಬಗ್ಗೆ. ಮತ್ತು ಇನ್ನು ನಮ್ಮ ನಿರ್ಮಾಪಕರು ಹಾಕಿರೋ ಬಂಡವಾಳಕ್ಕೆ ಈಗ ಗೋಲ್ಡ್ ಡೆಫಿನೆಟಾಗಿ ಬರುತ್ತೆ. ಚೆನ್ನಾಗಿದೆ ಸಿನಿಮಾ, ನೋಡಿದ್ದೀವಲ್ಲ, ನೋಡಿ ಆ ಕಾನ್ಫಿಡೆನ್ಸ್ ಇದೆ ನನಗೆ. ಮತ್ತು ಈ ಸಿನಿಮಾದಿಂದ ಒಂದು ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಹೊಸ ಜಾಗ ಹುಡುಕಿದ್ದೀವಿ. ನೀವು ಟ್ರೈಲರು ಮತ್ತು ಸಾಂಗ್ ನೋಡಿದರೆ ಅದರಲ್ಲಿ ನೋಡಿರ್ತೀರ. ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ದಿಗಂತ್ ಅವರು ಮತ್ತು ಸಂಗೀತ ಅವರು ಧೈರ್ಯ ಮಾಡಿ ನಿಂತ್ಕೊಂಡ್ರು. ಅಲ್ಲಿ ಟ್ರೈನ್ ಬೇರೆ ಪಾಸ್ ಆಗುತ್ತೆ, ಆದರೂ ಅದೇ ಧೈರ್ಯ ಮಾಡಿ ನಿಂತರು. ಒಂದು ಒಳ್ಳೆ ಶಾರ್ಟ್ ಸಿಕ್ಕಿದೆ ಅದರಿಂದ. ಹೊಸ ಜಾಗನೊಂದು ಹುಡುಕಿದ ಒಂದು ಖುಷಿ ಇದೆ ಈ ಜೊತೆಯಲ್ಲಿ. ಆಮೇಲೆ ಹೇಳಲ್ಲ ಮತ್ತೆ ಎಲ್ಲ ಸಿನಿಮಾನು ಅಲ್ಲೇ ಹೋಗಿ ಮಾಡ್ಬಿಡ್ತಾ ಥರ ಅದು ಮೊನೋಟನಸ್ ಜಾಗ ಆಗ್ಬಿಡುತ್ತೆ, ಅದನ್ನ ಹೇಳಲ್ಲ. ಅರ್ಧ ಅಡ್ರೆಸ್ ಕೊಟ್ಟಾಯ್ತು ಅಷ್ಟೇ. ಅಂದರೆ ಸಿನಿಮಾದಲ್ಲಿ ನೋಡಿ ಖುಷಿ ಪಡಬೇಕಷ್ಟೇ. ಆ ಜಾಗ ತುಂಬ ಸರ್ಕಸ್ ಮಾಡಿ ಹುಡುಕಿದ್ದೀವಿ ಆ ಜಾಗನ. ನಡ್ಕೊಂಡೋಗಿ ತುಂಬ ದೂರ ನಡೆದಿದ್ದೀವಿ ಅದಕ್ಕೆ ಅಂತ. ಮತ್ತು ಸಿನಿಮಾದಲ್ಲೇ ಗೋಲ್ಡ್ ಇರೋದ್ರಿಂದ ಟಿಂಟು ಒಂಚೂರು ಗೋಲ್ಡ್ ಥರನೇ ಮಾಡ್ಕೊಂಡಿದ್ದೀವಿ. ಅಂದರೆ ಫಿಲಮ್ ಕ್ಯಾರೆಕ್ಟರ್ಸ್ಗೆ ಏನು ಟೋನ್ ಕೊಡಬೇಕು ಅನ್ನೋ ಥರದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಚೆನ್ನಾಗಾಗಿದೆ. ನಿಮ್ಮ ಸಹಕಾರ ಎಲ್ಲ ಆದಮೇಲೆ ಡೆಫಿನೆಟಾಗಿ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಮಾನ್ಯ ದಿನಗಳಿಗಿಂತ ಒಂದು ಸ್ವಲ್ಪ ಜಾಸ್ತಿ ಮಾತನಾಡೋದಕ್ಕಾಗಿ ಎಕ್ಸ್ಟ್ರಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಪ್ರತಿಭಾನ್ವಿತ ತಂತ್ರಜ್ಞರಿಗೊಮ್ಮೆ ದಯವಿಟ್ಟು ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಇದೀಗ ಇಬ್ರು ಕಲಾವಿದರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀವಿ. ಒಬ್ರು ಹಿರಿಯ ಕಲಾವಿದರಾಗಿ ಹಲವಾರು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಪೊಲೀಸ್ ಪಾತ್ರ ಅಂದಾಗ ಅವರ ಪರ್ಸನಾಲಿಟಿ ಎಕ್ಸಾಕ್ಟ್ಲಿ ಸೂಟ್ ಆಗುತ್ತೆ ಅಂತ ನಾವು ಪ್ರತಿ ಸಲವೂ ಕೂಡ ಹೇಳ್ತಾ ಇರ್ತೀವಿ. ನಮ್ಮೆಲ್ಲರ ಪ್ರೀತಿಯ ಗಣೇಶ್ ರಾವ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. ಅದೇ ರೀತಿಯಾಗಿ ಫ್ರೆಂಚ್ ಬಿರಿಯಾನಿಯಿಂದ ಹಿಡಿದು ಸಾಲು ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನ ಮನರಂಜಿಸುವಂತಹ ನಮ್ಮ ಪ್ರೀತಿಯ ಮಹಾಂತೇಶ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಗೆ ನಮ್ಮ ಸಿನಿಮಾದ ವಿತರಣೆಯನ್ನ ಕರ್ನಾಟಕದಾದ್ಯಂತ ಮಾಡ್ತಾ ಇರುವಂತಹ ನಮ್ಮ ವೆಂಕಟಗೌಡ ಸರ್ ದಯವಿಟ್ಟು ಬರಬೇಕು ಪ್ಲೀಸ್ ಸರ್. ಕೃಷಿ ಸ್ಟುಡಿಯೋ ಹಾಗೂ ಸಚಿತ್ ಫಿಲ್ಮ್ಸ್ ನ ವೆಂಕಟಗೌಡ ಅವರು ಜಾಯಿನ್ ಆಗಬೇಕು ಪ್ಲೀಸ್. ಎಸ್ ಗಣೇಶ್ ಸರ್ ನಿಮ್ಮಿಂದ ಪ್ರಾರಂಭ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಘುವರ್ಧನ್ ಸರ್ ಒಬ್ಬ ಯೋಧನಾಗಿ ಈ ಸಿನಿಮಾನ ಪೂರೈಸಿದ್ದಾರೆ. ಸ್ವತಃ ಒಬ್ಬರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇನ್ನೊಬ್ಬ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ಅನ್ಕೋತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ತೀರ, ಕ್ಯಾಮ್ರಾಮನ್ ಅವರೇ ಇರ್ತಾರೆ, ನಟನೆ, ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತ್ಯ, ಸಂಭಾಷಣೆ ಎಲ್ಲರೂ ಕೂಡ ಒಬ್ಬರೇ ಮಾಡ್ತಾರೆ. ಹೀರೋಯಿನ್ ಅವ್ರು ಮಾಡೋಕ್ಕಾಗಲ್ಲ, ಅದಕ್ಕೆ ಮಾಡಿರ್ತಾರೆ. ಆದರೆ ರಘುವರ್ಧನ್ ಅವರು ಒಬ್ಬ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ಹೇಗೆ ಮುನ್ನಡೆಯಕ್ಕೆ ಸಾಧ್ಯನೋ ಎಲ್ಲರೂ ಜೊತೆ ತಗೊಂಡು ಆ ಥರ ರಾಘವೇಂದ್ರ ನಾಯಕ್ ಅವರನ್ನ ಜೊತೆ ಕರ್ಕೊಂಡು
ಅವ್ರಿಗೊಂದು ಅವಕಾಶ ಕೊಟ್ಟು ಈ ಸಿನಿಮಾನ ಪೂರೈಸಿದ್ದಾರೆ. ಹಾಗೆ ರಾಘವೇಂದ್ರ ಅವ್ರ ಜೊತೆ ನಾನು ಆ್ಯಡ್ ಫಿಲ್ಮ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಬಹಳ ಪ್ರತಿಭಾವಂತ ನಿರ್ದೇಶಕ. ಜೊತೆಗೆ ಇದರಲ್ಲಿ 3 ರಾಘುಗಳಿದ್ದಾರೆ. ಒಬ್ಬರು ರಘುವರ್ಧನ್, ಹಾಗೆ ರಘು ನಡವಳ್ಳಿ ಅವರು. 3 ರಾಘುಗಳ ಸೇರಿ ತ್ರಿಮೂರ್ತಿಗಳ ಸಂಗಮ ಈ ಒಂದು ಸಿನಿಮಾದಲ್ಲಾಗಿದೆ. ಈ ಸಿನಿಮಾ ಗೋಲ್ಡನ್ನು ಮಾರಿ ಒಳ್ಳೆ ದುಡ್ಡು ಬರಲಿ, ಹೆಸರಲ್ಲೇ ಇದೆ ಮಾರಿ ಗೋಲ್ಡ್ ಮಾಡಬೇಡಿ ಅಂತ. ಹಾಗಾಗಿ ಟಿಕೆಟ್ಗಳು ಜಾಸ್ತಿ ಮಾರಿ ಈ ಸಿನಿಮಾ ಯಶಸ್ವಿ ಆಗಲಿ. ರಘುವರ್ಧನ್ ಮತ್ತು ರಾಘವೇಂದ್ರ ನಾಯಕ್ ಮತ್ತು ಈ ತಂಡದ ಎಲ್ಲರೂ ಕೂಡ ಶುಭವಾಗಲಿ. ಜೊತೆಗೆ ಯುಗಾದಿ ಬರ್ತಾ ಇದೆ, ಮತ್ತೊಮ್ಮೆ ತಮ್ಮೆಲ್ಲರೂ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ಮಾರಿ ಗೋಲ್ಡ್ 2 ವಿಷಯಕ್ಕೆ ಒಂದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಮನ್ ಕಿ ಬಾತ್, ಏನು ಸರ್ ಸೆಂಟೆನ್ಸ್ ಮೊದಲು ಬರೋದು? ಖಾಲಿ ಹಾತ್ ಮನ್ ಕಿ ಬಾತ್. ಇದಕ್ಕೆ ಸ್ವಲ್ಪ ಒಂದು ನ್ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಮಧ್ಯರಾತ್ರಿನಲ್ಲಿ ಅದು ಒಂದು ನ್ಯೂಸ್ ಆಗುತ್ತೆ. ಸೊ ಆ ಕೊತ್ತಂಬರಿ ಸೊಪ್ಪು, ಖಾಲಿ ಹಾತ್ ಮನ್ ಕಿ ಬಾತ್ ಇವೆರಡೂ ಕೂಡ ಸೆನ್ಸೇಷನ್ ಆಗುತ್ತೆ. ಜೊತೆಗೆ ಸಿನಿಮಾಗೆ ಬಂದರೆ ಖಾಲಿ ಹಾತ್ ಯಾರು ಹೋಗಲ್ಲ, ಮಾರಿಗೋಲ್ಡ್ ನೀಡಿ ಬಹಳ ಖುಷಿಯಾಗಿ ನಗ್ನಾಗ್ತಾ ಹೋಗ್ತಾರೆ ಅಂತ ಭಾವಿಸ್ತೀನಿ ಸರ್. ಎಲ್ರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಹಾಂತೇಶ್ ಅವರು ಚೆನ್ನಾಗಿ ಮಾತಾಡಿದೆ ಸರ್. ಈಗ ನಾನೇನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ರಾಘು ಸರ್. ರಾಘು ಸರ್ ನನಗೊಂದು 7-8 ವರ್ಷದಿಂದ ಪರಿಚಯ. ಮೊದಲನೇ ಸಾರಿ ಭೇಟಿ ಮಾಡಿದಾಗಲೂ ಅಂದ್ಕೊಂಡಿದ್ವಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ನಾನೇ. ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಓಕೆ, ಸಿನಿಮಾ ನೋಡ್ಬೇಕಣ್ಣ. ಸೆಕೆಂಡ್ ಹೀರೋ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಇಲ್ಲ, ಅದು ಎಷ್ಟು ಸೆಕೆಂಡ್ ಬರ್ತೀರಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಹೀರೋ ಅಷ್ಟೇ ಮೇಡಮ್. ಎಸ್, ಥ್ಯಾಂಕ್ ಯು ರಾಘು ಸರ್. ಆಲ್ ದಿ ಬೆಸ್ಟ್. ಡೆಬ್ಯೂ ಸಿನಿಮಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದ್ದೀರಾ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾರಿ ಗೋಲ್ಡ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಲೆವೆಲ್ ಅಕೌಂಟ್ಗೆ ದುಡ್ಡು ಅಂತೂ ಬರುತ್ತೆ ಸರ್. ಅದು ಬರಲಿ. ಈ ಸಿನಿಮಾದಿಂದ ಇನ್ನೂ 10 ಹಲವಾರು ಸಿನಿಮಾ ಮಾಡಿ. ಹಾಗೆ ಸರ್, ಕೊತ್ತಂಬರಿ ಸೊಪ್ಪು ರಾತ್ರಿ ಕಿತ್ತೋಗಿದ್ರಿ, ಸಿಗ್ತಾ ಸರ್ ಅದು ಗೊತ್ತಿಲ್ಲ ನನಗೆ. ಗುಡ್. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಆಯಿತು. ಆವಾಗಲೇ ಸಿಂಬಿಣಿ ಅಂತ ಹೇಳಿದ್ರಿ, ನಿಜವಾಗ್ಲೂ ಸಿಂಬಿಣಿನೇ. ಆ್ಯಕ್ಚುಲಿ ನಾ ಚಾರ್ಲಿ 777 ನೋಡ್ಕೊಂಡಾಗ ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು, ಹಂಗೆ ಹೆಂಗೆ ಅಂತ ಅಂದ್ಕೊಂಡೆ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಪಟ್ಬಿಟ್ಟಿದ್ದೆ. ಸೊ ನಾನು ಆವಾಗಲೂ ಬಂದಾಗ ಹೆಂಗೆ ಮಾತಾಡ್ಸೋದು ಇವ್ರನ್ನ, ಹೆಂಗೆ ಮಾತಾಡ್ಸೋ ಅಂತ ಮಾತಾಡ್ಸೇ ಇರಲಿಲ್ಲ ನಾನು ಅವ್ರನ್ನ. ಆಮೇಲೆ ಇಷ್ಟ ಮಾಡಿದ್ದು ನಾನು ಮಾತಾಡ್ಸೋಕ್ಕೆ ಭಯಪಟ್ಟಿದ್ದೆ. ಮೇಡಮ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆ ನಮ್ಮ ಸಂಪತ್ ಅಣ್ಣ ಇರ್ಬೋದು, ರಘು ಅಣ್ಣ, ಯಶಟ್ರೆ, ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಇಡೀ ತಂಡ ಮಾರಿಗೋಲ್ಡ್ಗೆ ಆಲ್ ದಿ ಬೆಸ್ಟ್. ಇದೇ ಏಪ್ರಿಲ್ 5 ಥಿಯೇಟ್ರಿಗೆ ಬರ್ತಾ ಇದೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಮಾರಿಗೋಲ್ಡ್ನ ನೀವು ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಲವ್ ಯು ಟು. ನಮ್ಮ ದೂದ್ ಪೇಡ ಬಗ್ಗೆ ಈಗಾಗಲೇ ಕವಿರಾಜ್ ಸರ್ ಹೇಳಿದ್ರು. ದೂದ್ ಪೇಡ ಹೋಗಿ ಗೋಕಾಕ್ ಕರ್ದಂಟ್ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ ಸರ್. ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಿಮ್ಮ ಜೊತೆ ವರ್ಕ್ ಮಾಡಿದ್ 3-4 ದಿನ ವರ್ಕ್ ಮಾಡಿದ್ರಿ. ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ. ಇನ್ನು ಸಿಂಬಿಣಿ ಮುಂದೆನೆ ಜೊತೆಲಿದ್ದಾರೆ. ಮಾರಿ ಅಂದರೆ ಮಾರಮ್ಮ, ಸಿಂಬಿಣಿ ಜೊತೆಲಿದ್ದಾರೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಟಗೌಡ ಸರ್, ಡಿಸ್ಟ್ರಿಬ್ಯೂಷನ್. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ರಘುವರ್ಧನ್ ಸರ್ ಪರಿಚಯ ನನಗೆ ನಮ್ಮ ಗುರುದೇಶ್ ಪಾಂಡೆ ಸರ್ ಥ್ರೂ ಆಯಿತು ಸಿನಿಮಾ ಇದು. ನಾನು ಅವ್ರಿಗೆ ಪರಿಚಯ ಆದಾಗ ಮತ್ತೆ ಮೀಟ್ ಮಾಡಿದಾಗ ಮೊದಲನೇದಾಗ ಕೇಳಿದ್ದೇನೆಂದರೆ, ಸರ್ ಒಂದ್ಸಲಿ ಸಿನಿಮಾ ನೋಡ್ಬೇಕು ಸರ್, ಕಂಟೆಂಟ್ ಹೆಂಗಿದೆ ಏನಂತಂದ. ಸಿನಿಮಾ ನೋಡಿದ್ಮೇಲೆ ನನಗೆ ಆ ಸಿನಿಮಾ ಬಿಡೋಕ್ಕೆ ಮನಸ್ಸಿಲ್ಲ. ಹೇಗೆಂದರೆ ನಮ್ಮ ಬ್ಯಾನರಲ್ಲಿ ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ಈ ಸಿನಿಮಾ ನಮ್ಮ ಬ್ಯಾನರ್ಗೆ ತುಂಬ ಹೆಸರು ತಂದು ಕೊಡುತ್ತೆ ಸರ್. ದಯವಿಟ್ಟು ಈ ಸಿನಿಮಾ ನಾನೇ ಮಾಡಬೇಕಂತ ಹಠ ಬಿದ್ದು ಅವ್ರ ಮೇಲೆ ಫಾಲೋಅಪ್ ಮಾಡಿ ತೊಗೊಂಡಿರೋಂಥ ಸಿನಿಮಾ ಇದು. ಜನರಲಿ ನಮ್ಮನ್ನು ಬರೋದಕ್ಕಿಂತ ನಾವು ಸಿನಿಮಾ ಹುಡುಕ್ತಾ ಇದ್ದೀವಿ ಅಂದರೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬರ್ತಾನಂದ್ರೆ ಆ ಸಿನಿಮಾದಲ್ಲಿ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ಸಾಧ್ಯ. ನಿಮಗೆ ಟೆಕ್ನಿಕಲಿ ಎಲ್ಲೂ ಬೋರ್ ಹೊಡಿಸ್ತಲೇ ಇರೋಂಥ ಸಿನಿಮಾ, ಎಕ್ಸ್ಟ್ರಾಡಿನರಿ ಕಂಟೆಂಟ್ ಮೇಕಿಂಗ್ ಸಿನಿಮಾ. ಪ್ಲಸ್ ಆರ್ಟಿಸ್ಟ್ಗಳು ನೀವೇ ನೋಡಿದ್ದೀರಾ ಆಲ್ರೆಡಿ ಟ್ರೈಲರಲ್ಲಿ, ಯಾರೂ ನಿಮಗೆ ಹೊಸ ಫೇಸ್ಗಳು ಕಾಣಿಸ್ತಾ ಇಲ್ಲ. ಪ್ಲಸ್
ಪ್ಲಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಚೂಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಎಕ್ಸ್ಟ್ರಾಡಿನರಿ ಪರ್ಫಾರ್ಮಿಂಗ್ ಇರೋಂಥ ಆರ್ಟಿಸ್ಟ್ಗಳು. ಸೊ ಏನಾಗುತ್ತೆ ನಿಮಗೆ, ಅವ್ರು ಅವಾಗಲೇ ರಘು ಸರ್ ಹೇಳ್ದಂಗೆ ಸಿನಿಮಾ ನಿಮಗೆ ಡೈಲಾಗ್ ಹೇಳುವಾಗಿರ್ಬೋದು, ನಿಮಗೆ ಮೇಕಿಂಗಲ್ಲಿ ಇರ್ಬೋದು, ಏನೋ ಕಥೆಲಿರೋದು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದಾಗ ಅದು ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಸಿನಿಮಾ ಮೇಕಿಂಗ್ ಇರಲಿ, ಪರ್ಫಾರ್ಮೆನ್ಸ್ ಇರಲಿ, ಕಂಟೆಂಟ್ ಇರಲಿ, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂದಂಗೆ ಆ್ಯಕ್ಟಿಂಗು ಟೆಕ್ನಿಕಲ್ ಎರಡೂ ವರ್ಕೌಟ್ ಆಗಿದೆ ಇದರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಏಪ್ರಿಲ್ 5ನೇ ತಾರೀಕು ಸಿನಿಮಾ ರಿಲೀಸು ನೋಡಿ, ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ಪ್ರಮುಖ ಪಾತ್ರಧಾರಿಗಳನ್ನ ಕರೆಯುವಂತಹ ಸಮಯ. ನೀವು ಟ್ರೇಲರ್ ನೋಡಿದಾಗ ಆ ಕಣ್ಣುಗಳನ್ನ ನೋಡಿ ಹೆದರಿರಬಹುದೇನೋ, ಯಾಕಂತ ಹೇಳಿದ್ರೆ ರಂಗಭೂಮಿ ಕಲಾವಿದರಾಗಿ ರಂಗದಲ್ಲಿ ಎಷ್ಟು ನಮ್ಮೆಲ್ಲರನ್ನ ರಂಜಿಸಿದ್ರು, ಅಷ್ಟೇ ಇದೀಗ ಹಲವಾರು ಸಿನಿಮಾಗಳಲ್ಲಿ ಅದ್ಭುತ ಅಭಿನಯದ ಮೂಲಕ ಟ್ರೇಲರ್ ನೋಡಿದಾಗ ಹೌದು ಇವರಿಗೆ 10 ಕೋಟಿ ರೂಪಾಯಿ ಆಸೆ ಇದೆ ಅನ್ನೋದು ಹಸಿವು ಕಾಣಿಸ್ತಾ ಇದ್ದಂತಹ ಕಣ್ಣು ನಮ್ಮೆಲ್ಲರ ಪ್ರೀತಿಯ ಸಂಪತ್ ಮೈತ್ರೇಯ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಚಪ್ಪಾಳೆ ಬರಲಿ ದಯವಿಟ್ಟು. ಅವರ ಜೊತೆಗೆ ಈಗ ಸಾಲು ಸಿನಿಮಾಗಳಲ್ಲಿ ಬಿಸಿಯಾಗಿರುವಂತಹ ಮತ್ತೊಬ್ಬ ಪ್ರತಿಭಾನ್ವಿತ ಕಲಾವಿದ, ಹಲವರಿಗೆ ಕನೆಕ್ಟ್ ಆಗುವಂತಹ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಮ್ಮ ಪ್ರೀತಿಯ ಯಶ್ ಶೆಟ್ಟಿ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. ಇನ್ನೊಬ್ರು ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿರೋದು ನಮ್ಮ ಹೆಮ್ಮೆಯ ಕಾಕ್ರೋಚ್ ಸುಧಿ ಅವರು. ಕಾರಣಾಂತರಗಳಿಂದ ಬಂದಿಲ್ಲ, ಹಾಗಾಗಿ ಅವ್ರಿಗೆ ಇಲ್ಲಿಂದಲೇ ನಾವು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನು ಮತ್ತೊಬ್ರು ನಮ್ಮನ್ನ ಈಗ ಜಾಯಿನ್ ಆಗ್ತಾರೆ, ಮತ್ತೊಬ್ರು ಪ್ರತಿಭಾನ್ವಿತ ನಟರು. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಭೆಗಳನ್ನ ಆರಿಸಿ ಅತ್ಯುತ್ತಮ ಮುತ್ತುಗಳನ್ನ ಪೋಣಿಸಿದ್ದಾರೆ. ದಯವಿಟ್ಟು ಬರಬೇಕು. ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಬಜರಂಗ್ ಶೆಟ್ಟಿ ಅವರು. ಸಂಪತ್ ಸರ್ ಆಗ್ಲೇ ಹೇಳ್ತಾ ಇದ್ರು ನಾನು ಮಾತಾಡಲ್ಲ ಅಂತ, ಬಟ್ ನಿಮ್ಮಿಂದಲೇ ಮಾತು ಪ್ರಾರಂಭ ಮಾಡಬೇಕು ಸರ್ ಪ್ಲೀಸ್. ಹಲೋ, ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ ನಿಜ, ನನಗೆ ಹಿಂಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ. ಈ ಬರಗಾಲದ ಬಿಸಿಲು, ಈ ಎಲೆಕ್ಷನ್ ಹವಾ ಮತ್ತು IPL ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ, ನಿಮಗೆ ಗೊತ್ತಿದೆ. ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದು ಅಂತ ಇಡೀ ತಂಡ ನಿರ್ಧಾರ ಮಾಡ್ತಾರೆ. ಮತ್ತು ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ನಮ್ಮ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ, ಸೊ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ವಜ್ರಂಗ್ ಅವರು ಇರ್ಬೋದು, ಯಶ್ ಶೆಟ್ಟಿ ಇರ್ಬೋದು, ಅಥವಾ ಕಾಕ್ರೋಚ್ ಸುದಿಯವರು ಇರ್ಬೋದು, ಮತ್ತು ನಮ್ಮ ಮಹಾಂತೇಶ್ ಮತ್ತು ಗಣೇಶ, ಹೀಗೆ ಆಮೇಲೆ ಬಲರಾಜ್ ವಾಡೆಯವರು ಇದ್ದಾರೆ. ಹಿಂಗೆ ತುಂಬ ಜನ ಕಲಾವಿದರುಗಳು, ಒಳ್ಳೊಳ್ಳೆ ಕಲಾವಿದರು ಮತ್ತು ಒಳ್ಳೆ ಕತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಒಂದೇ ಸಿನಿಮಾದಲ್ಲಿ ಎಲ್ಲ ವರ್ಗದ ಆಡಿಯನ್ಸನ್ನ ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟ, ಬಟ್ ಅದನ್ನು ಭಾಳ ಚಂದ ಮಾಡಿದ್ದಾರೆ. ಯಾಕೆಂದರೆ ನಿಮಗೆ ಮಾಸ್, ಕ್ಲಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಯೂತ್ಸ್, ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಗಂತ್ ಸರ್. ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗೋದೇ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದಾಗ. ಬಹುಶಃ ಫಸ್ಟ್ ಟೈಮ್ ಈ ಥರದ್ದೊಂದು ಅಂತ ಅನ್ಸುತ್ತೆ ದಿಗಂತ್ ಸರ್. ಬಟ್ ಅದು ನಿಭಾಯಿಸಿರೋದು ಇದೆಯಲ್ಲ, ಆ್ಯಡ್ಸಪ್ ಸರ್. ಆಮೇಲೆ ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಂದು ಪಾತ್ರ ಬೇರೆ ಪಾತ್ರ, ಒಂದು ಪೊಲೀಸ್ ಪಾತ್ರ, ತುಂಬ ಇಂಪಾರ್ಟೆಂಟ್ ಪಾತ್ರ. ಅದ್ರಿಗೆ ಏನು ಅಂತ ಕೇಳಬಾರ್ದು, ಏನು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಯಾಕೆಂದರೆ ಡೈರೆಕ್ಟ್ರು ನಮಗೆ ಬಂದಾಗ ಡೈಲಾಗು ಇನ್ನೊಂದ್ಸತಿ ಟ್ರೈಲರ್ ಹಾಕಿಸ್ತೀನಿ ಆಯ್ತಾ. ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳೋಂಗಿಲ್ಲ, ಪೊಲೀಸ್ ಬೇದೆ ಅಂತ ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಸರ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಏಪ್ರಿಲ್ 5ನೇ ತಾರೀಕು ರಿಲೀಸು. ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ, ಮಾಧ್ಯಮದವ್ರು. ನೀವಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ. ಸೊ ಹೆಚ್ಚು ನೀವು ತಲುಪಿಸ್ತೀರಿ ಅನ್ನುವ ಭರವಸೆ ನಮಗಿದೆ. ಸೊ ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಯಶ್ ಶೆಟ್ಟಿ ಅವ್ರು ಮಾತನಾಡಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಕೆಲಸ ಆಯ್ತು. ನಂತರ ಆ್ಯಕ್ಟರ್ಗಳು ಮೊದಲು ಮಾತಾಡ್ತಿದ್ರು ಎಲ್ಲ ಇದು ಫಂಕ್ಷನಲ್ಲಿ. ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು. ಅವ್ರು ಮಾತಾಡಿದ್ಮೇಲೆ ನಂಗೆ ಅನಿಸಿದ್ದು ಒಂದೇ, ಎಲ್ಲ ಫಂಕ್ಷನಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು. ಯಾಕಂದರೆ ಮೂವಿ ಹೆಂಗೆ ಬಂದಿದೆ, ಅದು ಯಾವ ಥರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರೋದು. ನಮ್ಗೆ ಗೊತ್ತಿರಲ್ಲ, ಕಥೆನೂ ಗೊತ್ತಿರಲ್ಲ ನಮ್ಗೆ. ನಾವು ಆ್ಯಕ್ಟಿಂಗ್ ಮಾಡ್ತಿರ್ತೀವಿ ಅಷ್ಟೇ. ಆದರೆ ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನು ಮಾತಾಡ್ತಿದ್ದಾರೆ ನೋಡಬೇಕಾದ್ರೆ ನಮಗೂ ಅನಿಸ್ತಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಮಾರಿಗೋಲ್ಡ್ ಇದೊಂದು ಗೋಲ್ಡ್ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ. ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದ್ದೀವಿ. ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡಬೇಕು. ಸೊ ಒಳ್ಳೇದಾಗಲಿ ರಾಘವೇಂದ್ರ ಸರ್. ಯಾಕಂದರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ. ಸುಮಾರು ನನ್ನ ಇಂಡಸ್ಟ್ರಿ ಮತ್ತು ನಂದು ಒಂದು 9 ವರ್ಷ ಒಂದು ಪಯಣ. ಆವಾಗಿಂದ ನನ್ನ ಜೊತೆಗಿದ್ದೀರಾ. ಸೊ ನನ್ನ ಕಷ್ಟ ಸುಖಗಳಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಸ್ಟ್ರಗಲ್ ನನಗೆ ಗೊತ್ತಿದೆ. ನಿಮ್ಮ 5-6 ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ. ಮತ್ತು ಈ ಒಂದು ಸ್ಟೋರಿ ಗೊತ್ತಿಲ್ಲ, ಅದನ್ನೇ ಮೂವಿ ಮಾಡಿದ್ದೀರಾ. ಸೊ ಒಳ್ಳೇದಾಗಲಿ ನಿಮಗೆ. ಹಾಗೆ ಡಾಕ್ಟರ್ ಸರ್ ತುಂಬ ಪ್ರೀತಿ ನೋಡ್ಕೊಂಡಿದ್ದೀರಾ ನಮ್ಮನ್ನೆಲ್ಲ. ಸೊ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಬಜರಂಗ್ ಶೆಟ್ಟಿ ಅವ್ರು ಮಾತಾಡಬೇಕು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಈ ಟೀಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು. ಗೆಳೆಯ ಯಶ್ ಶೆಟ್ಟಿ ಈ ಕ್ಯಾರೆಕ್ಟ್ರಿಗೆ ನಾನು ರೆಫರ್ ಮಾಡಿದ್ದು ಈ ರೋಲ್ಗೆ. ಊರಲ್ಲಿದ್ದೆ ನಾನು ಆ ಟೈಮಲ್ಲಿ. ಈ ರೋಲ್ಗೆ ತುಂಬ ಜನ ಹುಡುಕ್ತಿದ್ರಂತೆ ರಾಘು. ಆ ಟೈಮಲ್ಲಿ ಯಶ್ ಶೆಟ್ಟಿ ವಜ್ರಂಗ್ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನನಗೆ ಕರೆಸಿ, ಕಥೆನೂ ಏನೂ ಹೇಳಿಲ್ಲ, ಡೈರೆಕ್ಟಾಗಿ ಶೂಟಿಗೆ ಕರ್ಸ್ಕೊಂಡ್ಬಿಟ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ರಾಘು ಬಗ್ಗೆ ಮಾತಾಡಲೇಬೇಕು. ನನಗೆ ಒಂದು 3-4 ವರ್ಷದ ಪರಿಚಯ. ಇವಾಗಂತೂ ಡೈಲಿ ಸಿಗೋ ಸ್ನೇಹಿತ. ಯಾವುದೇ ಸಿನಿಮಾ ಬರಲಿ ಅಥವಾ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗಲಿ ಅಥವಾ ನಾನು ಯಾವ್ದಾದ್ರು ಸಿನಿಮಾ ಮಾಡ್ತಿದ್ರೆ ರಾಘು ಹತ್ರ ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಏನು ಮಾಡ್ಬೋದಾ ಅಥವಾ ಹೆಂಗೆ ಬಂದಿದೆ ಅಂತ. ನಾನು ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಾಗ್ಲಿ, ಡೈಲಿ ಫೋನ್ ಮಾಡಿದ್ರು ಬರೀ ಸಿನಿಮಾ ಬಗ್ಗೆನೇ ಮಾತು. ನಾನು ಈ ಸಿನಿಮಾ ನೋಡಿದೆ, ಈ ಸಿನಿಮಾ ನೋಡಿದ್ರೆ ಶೆಟ್ರೆ ಇದನ್ನು ನೋಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದು ಗೈಡ್ ಮಾಡುವಂಥ ಒಳ್ಳೆ ಸ್ನೇಹಿತ ರಾಘು. ನಮ್ಗೆ ಏನು ಡಿಫ್ರೆನ್ಸ್ ಇರ್ಬೋದು, ಆದರೆ ಅಷ್ಟು ಕ್ಲೋಸ್ ನಾವು. ರಾಘು ತುಂಬ ಒಳ್ಳೇದಾಗಲಿ, ನಿಮ್ಗೆ ದೊಡ್ಡ ಸಕ್ಸಸ್ ಸಿಗಲಿ. ನಿಮ್ಮ ಒಳ್ಳೇದನ್ನೇ ಬಯಸೋದು ನಾವು. ಯಾಕಂದ್ರೆ ಒಳ್ಳೆ ವ್ಯಕ್ತಿ ನೀವು. ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಸಿನಿಮಾ ಬಗ್ಗೆ. ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ, ಏನು ಶೂಟ್ ಮಾಡಬೇಕು, ಶೂಟ್ ಮಾಡಿರೋದನ್ನ ಹೆಂಗೆ ಎಡಿಟ್ ಮಾಡಬೇಕು, ಹೆಂಗೆ ಹೊರಗಡೆ ತರಬೇಕು ಅನ್ನೋ ಪ್ಲಾನ್ ಎಲ್ಲ ತುಂಬ ಚೆನ್ನಾಗಿದೆ ರಾಘುಗೆ. ಖಂಡಿತವಾಗ್ಲೂ ತುಂಬ ಒಳ್ಳೇದಾಗುತ್ತೆ ನಿಮಗೆ. ಆ್ಯಂಡ್ ದೆನ್ ರಘುವರ್ಧನ್ ಸರ್, ಅವ್ರು ನಮಗೆ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ ಒಂದು 2 days ನಾರ್ಮಲ್ ಪ್ರೊಡ್ಯೂಸರ್ ಥರನೇ ಇದ್ರು. ಹಾಯ್ ಅಂದ್ಕೊಂಡು. ಆಮೇಲೆ ಯಾವ ಲೆವೆಲಿಗೆ ಕ್ಲೋಸ್ ಅಂದರೆ ಇವಾಗಲೂ ಹಿಂಗೆ ಹಿಡ್ಕೊಂಡು ಮಾತಾಡೋ ಲೆವೆಲಿಗೆ ಕ್ಲೋಸ್ ಅವರು. ಅಷ್ಟೊಳ್ಳೆ ವ್ಯಕ್ತಿ ಅವರು. ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಟ್ಟು ಅವ್ರನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಅ ಡೈರೆಕ್ಟರ್ ಆಗಿ ಅವ್ರನ್ನ, ರಾಘುನ. ಸರ್ ನಿಮ್ಗೆ ತುಂಬ ಒಳ್ಳೇದಾಗಲಿ. ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡು ರಿಟರ್ನ್ಸ್ ಆಗುತ್ತೆ. ಅವರಿಗೆ 100% ಕಾನ್ಫಿಡೆಂಟ್ ಇರುತ್ತೆ ನಾನು ಯಾಕೆ ಈ ಸಿನಿಮಾ ಮೇಲೆ ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋದು. ಯಾಕಂದರೆ ಮಾರಿಗೋಲ್ಡು ಪಕ್ಕ ಗೋಲ್ಡಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು 100% ಅವರಿಗೆ ಅದರದ್ದು ಕೆಪಾಸಿಟಿ ಆ್ಯಂಡ್ ಸಿನಿಮಾ ಬಗ್ಗೆ ಪ್ರೀತಿ ಆ್ಯಂಡ್ ಅಷ್ಟು ಅವ್ರಿಗೆ ಕಾನ್ಫಿಡೆಂಟ್ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್. ಆ್ಯಂಡ್ ದಿಗಂತ್ ಸರ್ ಬಗ್ಗೆ ನಾನು ಓದಿರೋದೆಲ್ಲ ನಿಮ್ಮ ಊರಲ್ಲಿ ಸರ್ ತೀರ್ಥಹಳ್ಳಿ. ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲಂತೂ ತುಂಬ ಕ್ಲೋಸ್ ಆಗಿಬಿಟ್ರು. ತುಂಬ ಕಂಫರ್ಟೇಬಲ್ ಸರ್ ಅವರು. ಖಂಡಿತವಾಗ್ಲೂ ಈ ಸಿನಿಮಾ ಆದಮೇಲೆ ಅವ್ರನ್ನೇನು ದೂದ್ ಬೇಡ, ಡಿಂಪಲ್ ಹೀರೋ ಏನಂತ ಕರೀತಾರೆ ಅದೆಲ್ಲ ಬದಲಾಗುತ್ತೆ. ಒಬ್ಬ ರಾ ಹೀರೋ ಆಗಿ, ಮಾಸ್ ಹೀರೋ ಆಗಿ ಸರ್ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂತಾರೆ. ಯಾಕಂದರೆ ನಾವು ಮಾಡಿರೋ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ಕೂಡ ಅವರು ತುಂಬ ಅಂದರೆ ಏನು ಅದಕ್ಕೆ ಸ್ಟ್ರೆಸ್ಸೇ ಪಡ್ಕೊಳ್ಳೋದು. ಅಷ್ಟು ನೀಟಾಗಿ ಅಷ್ಟು ಅಂದರೆ ಪರ್ಫೆಕ್ಟಾಗಿ ಮಾಡ್ತಾರೆ ಆ ಆ್ಯಕ್ಷನ್ ಸೀಕ್ವೆನ್ಸ್ನ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಮಾಸ್ ಸಿನಿಮಾಗಳು ಮಾಡಬೇಕು ಸರ್. ಆ್ಯಂಡ್ ದೆನ್ ಸಂಗೀತ, ಅವ್ರ ಜೊತೆ ಒಂದು ಇಷ್ಟು ಸೀನ್ಗಳಿತ್ತು. ತುಂಬ ಕಂಫರ್ಟೇಬಲ್ಲು ಆ್ಯಂಡ್ ತುಂಬ ಮುದ್ದಾಗಿ ಕಾಣಿಸ್ತಿದ್ರಿ ನೀವು ಸ್ಕ್ರೀನಲ್ಲಾಗಲಿ ಆ್ಯಂಡ್ ಇದರಲ್ಲಿ. ಆಲ್ ದಿ ಬೆಸ್ಟ್ ಸಂಗೀತ. ನಿಮಗೂ ತುಂಬ ಒಳ್ಳೆಯದಾಗಲಿ. ಆಲ್ರೆಡಿ ತುಂಬ ಹೆಸರು ಮಾಡಿದ್ರೆ ಈ ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಹೆಸರಾಗುತ್ತೆ. ಆ್ಯಂಡ್ ರಘು ಕೂಡ ಅವರು ಈ ಸಿನಿಮಾಗೆ ಅವರದ್ದು ಡೈಲಾಗ್ಸು ಏನೋ ನಾನು ಕೂಡ ತುಂಬ ಫ್ಯಾನ್ ಅವ್ರಿಗೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ರಾಘುವಿಂದ ರಘು ಸ್ನೇಹಿತ ನಮಗೆ. ನಾವು ಯಾವತ್ತು ನಾಗರಭಾವ್ಯ ನಮ್ಮೂರ ತಿಂಡಿ ಹತ್ರ ಸಿಕ್ಕಿದಾಗ ಯಾವತ್ತು ರಘುನು ಬರ್ತಾರೆ, ಅವ್ರು ಮಾತಾಡ್ಕೊಂಡು ಸಿನಿಮಾ ಬಗ್ಗೆನೇ ಮಾತಾಡೋದು. ರಘು ಈ ಸಿನಿಮಾ ಆದಮೇಲೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಸಿಗುತ್ತೆ ಖಂಡಿತವಾಗ್ಲೂ.
ನಿಮ್ಗೆ ಕೂಡ ರಘು ತುಂಬ ಒಳ್ಳೇದಾಗಲಿ. ನಾನು ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಇವಾಗ ಒಂದು ಥ್ಯಾಂಕ್ ಯು ಹೇಳುವಂಥ ಒಂದು ಕಾರ್ಯಕ್ರಮ ಇದು ನಮಗೆ. ಟ್ರೇಲರ್ ಇನ್ನೇನು ಏಪ್ರಿಲ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಇರಲಿ. ಆ್ಯಂಡ್ ಚಂದ್ರು ಸರ್ ಬಗ್ಗೆನೂ ಹೇಳಬೇಕು, ಕ್ಯಾಮ್ರಾಮನ್ ಸರ್. ನನಗೆ ಅವ್ರ ಜೊತೆ 2ನೇ ಸಿನಿಮಾ. ನಾನು ಏನು 2015 ಒಂದು ಮಾದ ಮತ್ತು ಮಾನಸ ಅಂತ ಸಿನಿಮಾ ಮಾಡಿದ್ದೆ ಸೆಕೆಂಡ್ ಹೀರೋ ಆಗಿ. ಅವಾಗೆಲ್ಲ ಏನೂ ಗೊತ್ತಿರಲಿಲ್ಲ. ಆ ಟೈಮಲ್ಲೇ ನಮ್ಮನ್ನು ಹ್ಯಾಂಡ್ಲ್ ಮಾಡಿದವರು ರಘು ಸರ್, ಸಾರಿ ಚಂದ್ರು ಸರ್. ಅಂದರೆ ಜಾಸ್ತಿ ಮಾತಾಡಲ್ಲ ಅವರು, ಅವ್ರದ್ದು ಕೆಲಸ ಆಯಿತು. ಆರ್ಟಿಸ್ಟ್ಗಳನ್ನ ಹೆಂಗೆ ತೋರಿಸ್ಬೇಕು ಅದರಲ್ಲಿ ತುಂಬ ಅವ್ರಿಗೆ ಹೆಂಗಂತ ಗೊತ್ತಿದೆ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ಖುಷಿ ಇದೆ. ಆ್ಯಂಡ್ ವೀರ್ ಸರ್ ಅವ್ರ ಮ್ಯೂಸಿಕಲ್ಲಿ ಅವರು ಎಷ್ಟು ಸಿನಿಮಾಗಳನ್ನ ಗೆಲ್ಸಿದ್ದಾರೆ. ಆ್ಯಂಡ್ ನಾನು ಕೂಡ ಅವ್ರ ದೊಡ್ಡ ಫ್ಯಾನು. ಆ್ಯಂಡ್ ಕಂಗ್ರಾಟ್ಸ್ ಸರ್, ನಿಮ್ಮ ಸರಳ ಪ್ರೇಮ ಕತೆ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ದೆನ್ ಈ ಸಿನಿಮಾಯಿಂದನೂ ಕೂಡ ನೀವು ಇನ್ನು ದೊಡ್ಡ ದೊಡ್ಡ ಮಾಸ್ ಸಿನಿಮಾಗಳು ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಆ್ಯಂಡ್ ಸಾಂಗ್ಸ್ ಆಗಲಿ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಕೂಡ, ಸಂಪತ್ ಸರ್ ಆಗಲಿ, ನನ್ನ ಗೆಳೆಯ ಯಶ್ ಶೆಟ್ಟಿ ಆ್ಯಂಡ್ ಸುದಿ, ಇನ್ನು ಮಾಂತೇಶ್, ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ಈ ಸಿನಿಮಾ ಗೆಲ್ಲೇಬೇಕು. ಆ್ಯಂಡ್ ಯಾರನ್ನಾರು ಬಿಟ್ಟಿದ್ರೆ ಕ್ಷಮೆ ಇರಲಿ, ಎಲ್ಲರದ್ದು ಆಯ್ತು ಅನ್ಸುತ್ತೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾ ಇದು, ತುಂಬ ಖುಷಿ ಇದೆ. ರಾಘುಗೆ ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾದ್ರೆ ಇನ್ನೂ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಇಲ್ಲ ಆಗತ್ತಂತ ನಂಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲತ್ತಂತೇಳಿ. ಯಾಕಂದ್ರೆ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಅಲ್ವಾ, ಇನ್ನೇನು ನಾವೇನು ಹೇಳ್ಬೇಕಂತಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಒಳ್ಳೇದಾಗಲಿ ವರ್ಷಕ್ ಶೆಟ್ಟಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಮಧ್ಯದಲ್ಲಿ ಸಂಪತ್ತು ಗೋಲ್ಡು ಅದೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ 3 ಕಲಾವಿದರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ಕೊನೆಯ 4 ಜನರನ್ನ ಮಾತನಾಡಿಸುವಂತಹ ಸಮಯ. ಮೊದಲನೇದಾಗಿ ತಮ್ಮ ಚೊಚ್ಚಲ ನಿರ್ದೇಶನದಲ್ಲಿ ಒಂದು ಅದ್ಭುತ ಕಥೆಯನ್ನ ಬರೆದು ಚಿತ್ರಕಥೆಯನ್ನ ಮಾಡಿಕೊಂಡು ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಖಂಡಿತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾರೆ ಅನ್ನುವಂತಹ ಭರವಸೆಯನ್ನು ಮೂಡಿಸಿರುವಂತಹ ನಮ್ಮ ಸಿನಿಮಾದ ನಿರ್ದೇಶಕರು ರಾಘವೇಂದ್ರ ಎಲ್ ನಾಯ್ಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಗೆ ನಮ್ಮ ಪ್ರೀತಿಯ ನಿರ್ಮಾಪಕರು ರಘುವರ್ಧನ್ ಸರ್ ಅವರಿಗೆ ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಳ್ಳಿ ಸರ್ ಶಕ್ತಿಯಾಗಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಸಿನಿಮಾ ನಿರ್ದೇಶಕ ಜಾಸ್ತಿ ಮಾತಾಡಬಾರ್ದು ಅಂತಾರೆ, ಅವನ ಕೆಲಸ ಮಾತಾಡಬೇಕು ಅಂತಾರೆ. ಆಲ್ರೆಡಿ ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಸೊ ನಾನು ಏನು ಹೇಳೋದೇನೂ ಇಲ್ಲ. ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ಬೋದು, ಯಾಕಂದರೆ ಇನ್ಫಾರ್ಮೇಷನ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಸೊ ನಾನು ಇನ್ನು 2 ಮಾತಾಡ್ತೀನಿ. ಏನಂದರೆ ಈ ಸಿನಿಮಾ ಆಗೋಕ್ಕೆ ನನಗೆ 3 ಜನ ಮುಖ್ಯ ಕಾರಣ. ಒಂದು ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಇನ್ನೊಂದು ವಿಜಯ ಬಾಮ್ಸಾಗರ್ ಸರ್, ಆಮೇಲೆ ದಿಗಂತ್ ಸರ್. ಯಾಕಂದರೆ ದಿಗಂತ್ ಸರ್ ನನಗೆ ಒಂದು 10 ರಿಂದ 12 ವರ್ಷದ ಫ್ರೆಂಡ್. ಅವರು ತುಂಬ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವು, ರೆಗ್ಯುಲರ್ ಆಗಿ ಟಚಲ್ಲಿದ್ವಿ. ಸೊ ಆಮೇಲೆ ವಿಜಯ ಬಾಮ್ಸಾಗರ್ ಥ್ರೂ ನನಗೆ ನಿರ್ಮಾಪಕರು ಸಿಕ್ಕಿದ್ದು. ಇವ್ರಿಗೆ ನಾನು ಕತೆ ಕೊಡಕ್ಕೆ ಹೋಗಿದ್ದೆ. ಕತೆ ಕೇಳಿದ್ಮೇಲೆ ಅವರೇ ಅದನ್ನು ನೀವೇ ಸಿನಿಮಾ ಮಾಡಿ ಅಂತ ಹೇಳಿದ್ರು, ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ನೀವು ನೋಡಿದ್ರಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್. ನನ್ನ ಜೊತೆ ವರ್ಕ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ನನಗೆ ಒಂದು 15 ವರ್ಷ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಸ್ನೇಹಿತರೆ ನನಗೆ. ಅಂದರೆ ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು, ವೀರ್ ಸಮತ್ ಇರ್ಬೋದು, ಕವಿರಾಜ್ ಇರ್ಬೋದು, ಆಮೇಲೆ KS ಚಂದ್ರಶೇಖರ್ ಇರ್ಬೋದು. ಸೊ ಆಮೇಲೆ KM ಪ್ರಕಾಶ್ ಅವರು ಬಂದಿಲ್ಲ, ಅವರು ಇರ್ಬೋದು, FX ರಾಜನ್ ಇರ್ಬೋದು, ನಮ್ಮ ರೇಣು ಸ್ಟುಡಿಯೋ ಸೌಂಡ್ ಇಂಜಿನಿಯರು ಸುರೇಶ್ ಇರ್ಬೋದು, ಆಮೇಲೆ ನನ್ನ ನಿರ್ದೇಶನ ತಂಡ ಅವರು ಕೂಡ ನನ್ನ ಜೊತೆ 10 ವರ್ಷ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು. ಆಮೇಲೆ ರಘು ನಿಡ್ವಳ್ಳಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ದ ಮೇನ್ USBನೇ ಅವರು ಈ ಸಿನಿಮಾದು. ಸೊ ಎಲ್ಲರೂ ನನ್ನ ಸ್ನೇಹಿತರು, ಜೊತೆ ಕಲಾವಿದರು ಕೂಡ. ದಿಗಂತಿಂದ ಹಿಡಿದು ಯಶ್ ಶೆಟ್ಟಿ, ಮಾಂತೇಶ್, ಸಂಪತ್ ಮೈತ್ರಿ ಅವರು, ಕಾಕ್ರೋಚ್ ಸುದಿ ಅವರು, ಸೊ ವಜ್ರಂಗ್ ಶೆಟ್ಟಿ ಅವರು ಎಲ್ಲರೂ ನನ್ನ ಜೊತೆ ಒಂದು 10 ವರ್ಷದಿಂದ ವರ್ಕ್ ಮಾಡಿದವರು ಬೇರೆ ಬೇರೆ ಸಿನಿಮಾದಲ್ಲಿ. ಸೊ ಅಂದರೆ ತುಂಬ ಈಸಿಯಾಗಿ ನನಗೆ ಈ ಸಿನಿಮಾ ಮಾಡಿಬಿಟ್ಟೆ, ಅಂದರೆ ಎಲ್ಲೂ ಏನೂ ಟೆನ್ಷನೇ ಇಲ್ಲ. ಸೊ ಸರ್ ಒಬ್ಬರು ನಿರ್ದೇಶಕರಾಗಿ ಕೂಡ ನನಗೆ ಒಂದೇ ಒಂದು ಭಯ ಇದ್ದಿದ್ದು, ಅವ್ರು ಸಿನಿಮಾ ಮಾಡ್ತೀನಿ ಅಂದಾಗ ನಾನು 1 ದಿನ ಟೈಮ್ ತಗೊಂಡೆ, 1-2 ದಿನ ತಗೊಂಡೆ ನಾನು, ಅಂದರೆ ಓಕೆ ಮಾಡೋಕ್ಕೆ. ಬೇರೆ ಯಾರು ಡೈರೆಕ್ಟರ್ ಆದರೆ ಇಮಿಡಿಯೇಟ್ ಓಕೆ ಮಾಡೋರು, ನೀವೇ ಸಿನಿಮಾ ಮಾಡಿ ಅಂದಾಗ. ಅಂದರೆ ನಾನು ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ನಾನು ಏನಕ್ಕೆ ಅಂದರೆ ಅವರೊಬ್ಬರು ನಿರ್ದೇಶಕರು, ನನಗೆ ಎಲ್ಲಾದರೂ ಕ್ರಿಯೇಟಿವಲ್ಲಿ ನನಗೆ ಇಂಟರ್ಫಿಯರ್ ಆಗ್ಬೋದು, ಯಾಕಂದರೆ ಅವ್ರ ಥಾಟ್ಸ್ ಬೇರೆ ಇರುತ್ತೆ. ಸೊ ನನಗೆ ಅದೊಂದೇ ಭಯ ಇದ್ದಿದ್ದು, ಬೇರೆ ಏನಿಲ್ಲ. ಬಟ್ ನನಗೆ ಕೊನೆಗೂ ಒಂದು ಓಕೆ ಮಾಡಿದ್ಮೇಲೆ ಸೊ ಅವ್ರಿಗೆಲ್ಲೂ ನನಗೆ ಅಂದರೆ ಯಾವುದೇ ಹಂತದಲ್ಲೂ, ಈಗ ಈ ಪ್ರೆಸ್ ಮೀಟ್ ಆಗಿರ್ಬೋದು, ಇಲ್ಲಿ ಮಾಡಬೇಕು ಅನ್ನೋದು ನಾನು ಹೇಳಿದಾಗಲೂ ಕೂಡ
ಅದು ಎಲ್ಲ ನಂದೇ ಡಿಸಿಷನು. ಅವರೆಲ್ಲ ಓಕೆ 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 ಅಂತಲೇ ಹೇಳಿದ್ದು. ಸೊ ಥ್ಯಾಂಕ್ ಯು ಸರ್, ನಿಮ್ಮ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್. ಆಮೇಲೆ ದಿಗಂತ್ ಸರ್ ತುಂಬ ಥ್ಯಾಂಕ್ಸ್, ಯಾಕಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್ಗೆ. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿದ್ರಿಂದ ನಾನು ಬಿಡಲ್ಲ. ಅವ್ರು ಒಂದು 2 ಸಲ ಫೋನ್ ಎತ್ತರು, ನಾನು 10 ಸಲ ಫೋನ್ ಮಾಡಿ ಅವ್ರನ್ನ ಹಿಡ್ದು ಹಾಕ್ಬಿಟ್ಟು ಮನೆಗೆಲ್ಲ ಹೋಗ್ಬಿಟ್ಟಿದ್ದೀನಿ. ಸೊ ಆಮೇಲೆ ಥ್ಯಾಂಕ್ ಯು ಸಂಗೀತ. ಸೊ ಸಂಗೀತ ಆ್ಯಕ್ಚುಲಿ ನಾನೊಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಹೀರೋಯಿನ್ ಹುಡ್ತಾಯಿದ್ರು. ಅವಾಗ ಅವರು ಹರ ಹರ ಮಹಾದೇವ ಮಾಡ್ತಾಯಿದ್ರು. ಸೊ ಆವಾಗ ನಾನು ಅವ್ರ ಫೋಟೋ ಕಳಿಸಿದ್ರು, ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ, ನನ್ನ ಹತ್ರ ಇತ್ತು ಮೊಬೈಲಲ್ಲಿ. ಸೊ ಈ ಸಿನಿಮಾ ಮಾಡುವಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ನನ್ನ ಜೊತೆ, ಥಾಮಸ್ ಅಂತ. ಸೊ ನಾನು ಆ ಫೋಟೋ ನನ್ನ ಹತ್ರ ಇತ್ತು, ಇವ್ರ ನಂಬರ್ ಇರಲಿಲ್ಲ, ನಂಬರ್ ಚೇಂಜ್ ಆಗಿತ್ತು. ಆವಾಗ ಥಾಮಸ್ ಅನ್ನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ರೆಡಿ ಅವ್ರ ಫ್ರೆಂಡ್ ಆಗಿದ್ರು, ಯಾಕಂದರೆ ಜೊತೆಲಿ ಅವ್ರು ಓದ್ದವರು. ಸೊ ಅವ್ರ ಥ್ರೂ ಇಮ್ಮಿಡಿಯೇಟ್ ಆಗಿ ಸಂಗೀತ ಕನೆಕ್ಟ್ ಆದರು. ಅಂದರೆ ನಾವು ಹೀರೋಯಿನ್ ಜಾಸ್ತಿ ಹುಡುಕ್ಲೇ ಇಲ್ಲ, ಒಂದಿಬ್ಬರು ಫೋಟೋಸ್ ನೋಡಿದ್ವಿ. ಫೈನಲಿ ಇಮ್ಮಿಡಿಯೇಟ್ ಆಗಿ ಅಂದರೆ ಎಲ್ಲ ಕುಡ್ಕೊಂಡು ಬಂತು ಅಂತ ಹೇಳ್ತೀವಲ್ಲ. ಸೊ ಥ್ಯಾಂಕ್ ಯು ಸಂಗೀತ, ನಿಮ್ಮ ಸಪೋರ್ಟ್ ನಮಗೆ ಕೊಟ್ಟಿದ್ದಕ್ಕೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡಿ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ಬಗ್ಗೆ ಏನೇ ನಿಮ್ಮ ಒಪಿನಿಯನ್ ಇರಲಿ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ತಪ್ಪಿದ್ರೆ ನಾನು ಮುಂದಿನ ಸಿನಿಮಾದಲ್ಲಿ ಅದನ್ನು ತಿದ್ಕೋತೀವಿ. ಸೊ ನಿಮ್ಮ